ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಭದ್ರಾವತಿನಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಗಣಪತಿ ದೇವಸ್ಥಾನಕ್ಕೆ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಎಲೆಕ್ಟ್ರಿಕಲ್ ಏನು ಗಂಟೆ ಮತ್ತು ಡೋಲೆಲ್ಲ ಹೊಡೆಯುತ್ತಲ್ವ, ಅದನ್ನು ಮತ್ತು ಒಂದು ತೂಗುದೀಪನ ಕೊಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಒಂದು ಸಿಂಪಲಾಗಿ ಒಂದು ಪೂಜೆ ಮಾಡಿಸ್ತಾ ಇದ್ವಿ. ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ ಕೊಡಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅದನ್ನು ಇವತ್ತು ಕೊಟ್ಬಿಟ್ಟು ಪೂಜೆ ಮಾಡಿಸಿದ್ದೀವಿ. ನಾನು ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆನಲ್ಲಿ ತೊಗೊಂಬಂದಿದ್ದು. ಅದು ಚಿಕ್ಕಪೇಟಲ್ಲ, ಏನು ಹೇಳೋದು, ಅವೆನ್ಯೂ ರೋಡ್ ಹತ್ರ ಇರೋ ಮಾರ್ಕೆಟಲ್ಲಿ ತೊಗೊಂಡು ಬಂದಿರೋದು. ಅದ್ರದ್ದು ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನಿಂದ ಮೆಟ್ರೋಗೆ ಹೊರಟ್ವಿ ನಾವು. ಬಿಕಾಸ್ ಅಲ್ಲೆಲ್ಲ ಗಾಡಿ ತೊಗೊಂಡು ಹೋದರೆ ಪಾರ್ಕಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮಾರ್ಕೆಟಲ್ಲೆಲ್ಲ ಅಂದ್ಬಿಟ್ರು. ಸೊ ಮೆಟ್ರೋನೇ ಪ್ರಿಫರ್ ಮಾಡಿದ್ವಿ. ಬರ್ತಾ ಏನಾದರೂ ವೆಯ್ಟ್ ಇದ್ದರೆ ನಾವು ಆಟೋಗೆ ಬರೋಣ ಅಂತ ಅಂದ್ಕೊಂಡ್ವಿ. ನಾವೀಗ ಚಿಕ್ಕಪೇಟೆ ಸ್ಟೇಷನಲ್ಲಿ ಇಳ್ಕೊಂಡು BVK ಅಯ್ಯಂಗಾರ್ ರೋಡ್ ಕಡೆಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಇದು ಹೋದರೆ ನಮಗೆ ಇಮಿಡಿಯೇಟಾಗಿ ಸಿಗುತ್ತೆ. ಅದೇನು ದೀಪ ಎಲ್ಲ ಮಾರ್ತಾರಲ್ವ, ಆ ಶಾಪ್ಸ್ಗಳಲ್ಲಿ ತುಂಬ ಇದೆ. ಸೊ ಹಾಗಾಗಿ ಈ ರೋಡ್ ಬೆಟರ್ ಅನ್ನಿಸ್ತು. ನಾವು ಸುಮಾರು ಶಾಪ್ಸಲ್ಲಿ ನೋಡಿದ್ವಿ ಆ್ಯಕ್ಚುಲಿ. ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿದ್ರೆ, ಇದೇನು ಎಲೆಕ್ಟ್ರಿಕಲ್ ಡೋಲ್ ಬರುತ್ತೆ, ಇದು ತುಂಬ ಶಾಪ್ಸಲ್ಲಿ ಇರಲಿಲ್ಲ. ತುಂಬ ಒಂದು 4-5 ಶಾಪ್ಸಲ್ಲಿ ಅಷ್ಟೇನೇ ಇತ್ತು. ಇನ್ನು ಉಳಿದಿದ್ದೆಲ್ಲ ಮ್ಯಾಕ್ಸಿಮಮ್ ಹ್ಯಾಂಡಿಕ್ರಾಫ್ಟ್ಸ್ ಏನು ಸಿಗುತ್ತೆ ಬ್ರಾಸಿಂದು, ಆ ಥರದ್ದೇ ಇದ್ದಿತ್ತು. ಸೊ ಹಾಗಾಗಿ ನಾವು ಸುಮಾರು ಇದ್ದಿದ್ದೊಂದು 4-5 ಶಾಪ್ಸಲ್ಲೇನೇ ಸರ್ಚ್ ಮಾಡಿದ್ವಿ. ಕೆಲವೊಂದು ಕಡೆ ಸ್ವಲ್ಪ ಕಾಸ್ಟ್ಲಿನೇ ಹೇಳಿದ್ರು. ಸ್ಮಾಲ್ ಸೈಜಿಗೇನೆ 10,000 12,000 ಈ ಥರ ಎಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಅದು ಸೌಂಡ್ ಹೇಗೆ ಬರುತ್ತೆ ಮತ್ತು ಸೈಜಸ್ಗಳಿಗೆ, ನಮ್ಮ ಗಣಪತಿ ದೇವಸ್ಥಾನ ಬಂದು ಪುಟ್ಟ ದೇವಸ್ಥಾನ, ತುಂಬ ದೊಡ್ಡದಲ್ಲ. ಸೊ ಅಲ್ಲಿಗೆ ನಾವು ತೀರಾ ದೊಡ್ಡದೂ ತೊಗೊಂಡು ಹೋಗ್ಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು 2-3 ಶಾಪ್ಸ್ನ ನೋಡ್ಕೊಂಡು ಬಂದ್ವಿ. ಈ ಶಾಪಲ್ಲಿ ನಾವು ತೂಗುದೀಪ ನೋಡ್ತಾ ಇದ್ದೀವಿ. ತೂಗುದೀಪ ಬಂದು ಅದೇ ಏನು ಹೇಳೋದು, ತುಂಬ ಡೀಪಾಗಿರೋವಂಥದ್ದು, ಅಂದರೆ ಎಣ್ಣೆ ಜಾಸ್ತಿ ಇಡ್ಸೋವಂಥದ್ದು ಇರಲಿಲ್ಲ. ವಿತ್ ಡಿಸೈನ್ ಎಲ್ಲ ತೊಗೊಂಡ್ರೆ ಕ್ಲೀನಿಂಗಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಮತ್ತು ನಾವು ಒಂದೊಂದು ಸೆಲೆಕ್ಟ್ ಮಾಡಿ ಅದಕ್ಕೆ ಚೈನ್ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ಸ್ವಲ್ಪ ಗಟ್ಟಿ ಇರೋದು, ವೆಯ್ಟ್ ಇರೋದು ಬೇಕು ಅಂತ ಹೇಳಿಬಿಟ್ಟು ಆ ಶಾಪಲ್ಲಿ ನಾವು ತೂಗುದೀಪನ ತೊಗೊಂಡ್ವಿ. ಇನ್ನೊಂದು ಶಾಪಿಗೆ ಡೋಲ್ ತೊಗೊಳ್ಳೋಣ ಅಂತ ಬಂದ್ವಿ. ಅಮ್ಮ ಇದು ಆ್ಯಕ್ಚುಲಿ ಸಾಂಬ್ರಾಣಿ ಹಾಕೋದು ಬೇಕು ಅಂತಿದ್ರು. ಆ್ಯಂಡ್ ಅಲ್ಲೇನೇ ಅದು ಐರನ್ ಬಾಕ್ಸು ಬ್ರಾಸಿಂದು ನೋಡಿದ್ವಿ. ಈಗಲೂ ಅದನ್ನು ತುಂಬ ಜನ ತೊಗೊಂಡು ಹೋಗ್ತಾರಂತೆ. ಸೊ ಈ ಶಾಪಲ್ಲಿ ನಮಗೆ ರೀಸನಬಲಾಗಿ ಸಿಕ್ತು ಬ್ರಾಸಿಂದು. ಆ್ಯಂಡ್ ಈ ಕಾಫಿ ಕಪ್ ಅಂತೂ ಸಖತ್ ಕ್ಯೂಟ್ ಅನ್ನಿಸ್ತು ನೋಡ್ಲಿಕ್ಕಂತೂ. ಕ್ಯೂಟಾಗಿದೆ ಇದಂತೂ. ಅಲ್ಲಿ ಮನೆ ಹತ್ರನೇ ಇರೋದು ಪೂಜೆ. ಐ ಥಿಂಕ್ ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ, ಅದೇ ಗಣಪತಿ ದೇವಸ್ಥಾನ. ಸೊ ಅಮ್ಮ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬಾಳೆದೆಲೆ ಕುಯ್ಕೊಂಡು ಬರ್ಲಿಕ್ಕೆ ಹೋಗ್ಯಾರೆ ಕೊಡಲಿಕ್ಕೆ ಅಂಥೇಳಿ. ಈಗ ನಾವು ಅವಲಕ್ಕಿ ಮತ್ತು ಪ್ರಸಾದ ಮಾಡಿದ್ದೀವಿ ಕೊಡಲಿಕ್ಕೆ ಎಲ್ರಿಗೂ. ಮನೆಯಲ್ಲೂ ಕೂಡ ಸಿಂಪಲಾಗಿ ಒಂದು ಪೂಜೆ ಆಗಿದೆ. ಸೊ ಬನ್ನಿ ಈಗ ಟೆಂಪಲಿಗೆ ಹೋಗೋಣ. ಇದನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಪೂಜೆ ಮಾಡಿಸಿದ್ವಿ. ಇದ್ರ ಜೊತೆಗೆ ಒಂದು ತೂಗುದೀಪನೂ ಕೊಟ್ವಿ. ಇದಿನ್ನು ಮೇಲೆ ಫಿಕ್ಸ್ ಮಾಡಬೇಕು. ಅದೊಂಚೂರು ಸ್ಕ್ರೂ ಎಲ್ಲ ಹಾಕ್ಬಿಟ್ಟು ಮಾಡೋದ್ರಿಂದ ಈಗ ಸದ್ಯಕ್ಕೆ ಟೇಬಲ್ ಮೇಲೆ ಇಟ್ಟಿದ್ವಿ. ಇದೇ ನೋಡಿ ತೂಗುದೀಪ ನಾವು ಕೊಟ್ಟಿರೋದು. ಇನ್ನೊಂದು ಸ್ವಲ್ಪ ಆ ಕಡೆಗೆ ಹಾಕಬೇಕು. ಅದಕ್ಕೆ ಏನು ಬೇಕೋ ಅರೇಂಜ್ಮೆಂಟ್ನ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಅಮ್ಮ ತುಂಬ ವರ್ಷಗಳಿಂದ ಆಸೆ ಪಟ್ಟಿರೋಂಥ ಪಂಡ್ರಪುರಕ್ಕೆ ಅವನ್ನ ಟ್ರಿಪ್ಪಿಗೆ ಕಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಇನ್ನೂ ಕೆಲವೊಂದೆಲ್ಲ ಅಯೋಧ್ಯ, ಡೆಲ್ಲಿ ಎಲ್ಲ ಇದೆ. ಸೊ ಅದನ್ನೆಲ್ಲ ಅಮ್ಮ ನೋಡ್ಕೊಂಡು ಬರ್ತಾರೆ. ಆಲ್ಮೋಸ್ಟ್ 5 ಸ್ಟೇಟ್ಸ್ನ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜ್ಯೋತಿರ್ಲಿಂಗ, ತ್ರ್ಯಂಬಕೇಶ್ವರು, ಓಂಕಾರೇಶ್ವರು, ಉಜ್ಜಯಿನು, ಇದೆಲ್ಲದೂ ನೋಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಮ್ಮ ಆ್ಯಕ್ಚುಲಿ ಬೇಡ ನಾನು ಹೋಗಲ್ಲ ಅಂತ ಹೇಳ್ತಾಯಿದ್ರು. ಯಾಕಂದರೆ ನಾವು ಹೋದಾಗ ಕರೆದಾಗ ಅಮ್ಮ ಬರಲಿಲ್ಲ ಆ್ಯಕ್ಚುಲಿ. ಇಲ್ಲ ಅಷ್ಟೆಲ್ಲ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಹೋಗ್ತಾ ಇದ್ದಾರೆ. ಸೊ ಅವ್ರ ಜೊತೆಯಲ್ಲಿ ಅವ್ರ ಏಜ್ ಅವರೇ ಇರೋದ್ರಿಂದ ಸೊ ಅವ್ರ ಜೊತೆ ಹೋಗ್ಬಿಟ್ಟು ಬಾ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದೀನಿ. ಒಂದೇನಂತ ಹೇಳಿದ್ರೆ, ಈಗ ನಾವು ಚಿಕ್ಕವರಿದ್ದಾಗ ಹೇಗೆ ನಮಗೆ ಅಮ್ಮ ಎಲ್ಲ ರೆಡಿ ಮಾಡಿ ಟೂರ್ ಹೋಗ್ತೀವಿ ಅಂದರೆ ನಾವೆಷ್ಟು ಎಕ್ಸೈಟಿಂಗಾಗಿ ರೆಡಿ ಆಗ್ತಿದ್ವಿ ಚಿಕ್ಕ ವಯಸ್ಸಲ್ಲೆಲ್ಲ. ಇವಾಗ ಅಮ್ಮನಿಗೆ ಆ ಎಕ್ಸೈಟ್ಮೆಂಟ್ ನಾವು ನೋಡಿದಾಗ, ನೀನು ಹೋಗೋವ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಅವ್ರ ಇದರಲ್ಲಾಗೋಂಥ
ಖುಷಿನ ಅವ್ರದ್ದು ಅವ್ರಿಗೊಂಥರ ಅನಿಸುತ್ತೆ, ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರು ಅದನ್ನು. ಬಟ್ ಸ್ಟಿಲ್ ಅವ್ರ ಇನ್ನರ್ ಫೀಲಿಂಗ್ ಹೆಂಗೆ ಖುಷಿ ಪಡ್ತಾರೆ ಅನ್ನೋದು ಅರ್ಥ ಆಗುತ್ತಲ್ವ, ಅದನ್ನು ನೋಡಲಿಕ್ಕೆ ಒಂಥರ ಚೆಂದ ಅನಿಸುತ್ತೆ. ಆ್ಯಂಡ್ ಅವ್ರು ನಮಗೆ ಆವಾಗ ಟ್ರಿಪ್ ಕಳಿಸು ಅಂತ ಎಷ್ಟು ಹಠ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅವಾಗ ರಾತ್ರಿ ಇಡೀ ಕೂತ್ಕೊಂಡೆಲ್ಲ ಅಮ್ಮ ತಿಂಡಿ ಎಲ್ಲ ಮಾಡಿಕೊಡೋರು, ಅದೆಲ್ಲ ನೆನಪಾಗತ್ತೆ. ಆ್ಯಂಡ್ ಇವಾಗ ನಾವು ತಿಂಡಿ ಎಲ್ಲ ಮಾಡ್ಕೊಡೋಕೆ ಅಮ್ಮ ತೊಗೊಂಡು ಹೋಗ್ದಲ್ಲೇ ಇದ್ರೂ ಅಟ್ಲೀಸ್ಟ್ ಏನೋ ಕೈಲಾಗಿದ್ದು ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಅರೇಂಜ್ಮೆಂಟ್ ಮಾಡಿಕೊಡೋದು, ಪ್ಯಾಕಿಂಗ್ ಮಾಡಿಕೊಡೋದು, ಅದೆಲ್ಲ ಮಾಡಿಕೊಟ್ಟಾಗ ಅಮ್ಮಂಗೆ ಅದೇನೋ ಒಂಥರ ಖುಷಿ ಅನಿಸುತ್ತೆ. ನಾವು ಹೆಂಗೆ ಎಕ್ಸೈಟ್ಮೆಂಟಲ್ಲಿ ರೆಡಿ ಆಗ್ತಿದ್ವೋ ಅದಕ್ಕಿಂತ ಡಬ್ಬಲ್ ಖುಷಿ ಅಮ್ಮನಿಗಿತ್ತು ಆ್ಯಕ್ಚುಲಿ ಹೋಗ್ಲಿಕ್ಕೆ. ಯಾಕಂದರೆ ಅಮ್ಮನಿಗಂತೂ ಪಂಡ್ರಾಪುರ ವಿಠಲನ ನೋಡಬೇಕು ಅಂತೇಳಿ, ಅದು ನನಗೆ ಗೊತ್ತಿರೋಂಗೆ ನನ್ನ ಚಿಕ್ಕ ವಯಸ್ಸಿನ ಹುಡುಗಿ, ನಾನು ಚಿಕ್ಕ ವಯಸ್ಸಿದ್ದಾಗಲಿಂದನೂ ಅಮ್ಮನಿಗೆ ಅದು ಸಿಕ್ಕಾಪಟ್ಟೆನೇ ಆಸೆ. ಪಂಡ್ರಾಪುರ ವಿಠಲನ ನೋಡಬೇಕು ಅಂತಲೇ ಇರ್ತಿದ್ರು ಯಾವಾಗ್ಲೂ. ಆ ಒಂದು ಚಿಕ್ಕ ಆಸೆನ ಫುಲ್ಫಿಲ್ ಮಾಡ್ತಿದ್ದೀನಿ ಅನ್ನೋವಂಥ ಒಂದು ಸಮಾಧಾನ ನನಗಂತೂ ಇದೆ. ಲಾಸ್ಟ್ ಟೈಮಿಗೆ ಅದು ತಮಿಳ್ನಾಡು ಟ್ರಿಪ್ಪಿಗೆ ಕಳಿಸ್ಕೊಟ್ಟಿದ್ದೆ, ಹೋಗಿ ನೋಡ್ಕೊಂಡು ಬಾ ಅಂತೇಳಿ. ಆ್ಯಂಡ್ ಇವಾಗ ಬಂದು 5 ಸ್ಟೇಟ್ಸ್ ಟ್ರಿಪ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆಲ್ಮೋಸ್ಟ್ 15 ಡೇಸ್ ಆಗ್ತಾಯಿದೆ. ಆ್ಯಂಡ್ ಖುಷಿ ಇದೆ. ಆ್ಯಂಡ್ ನೋಡ್ಬೇಕು ಅಲ್ಲೆಲ್ಲ ಹೋಗಿ ಅಮ್ಮ ಹೇಗೆ ಎಂಜಾಯ್ ಮಾಡ್ತಾರೆ ಅಂಥೇಳಿ. ನಾವು ಟ್ರಿಪ್ ಹೋಗುವಾಗ ಅಮ್ಮ ಹೇಳೋರು, ಹುಷಾರು, ಅಲ್ಲಿ ಇಲ್ಲಿ ಹೋಗ್ಬಿಡ್ರಿ, ಕಳೆದೋಗ್ಬಿಡ್ತೀರಾ ಹಾಗೆ ಹೀಗೆ ಅಂತ. ಆ್ಯಂಡ್ ಸೇಮ್ ಡೈಲಾಗ್ ಇವಾಗ ನಾನು ಅಮ್ಮನಿಗೆ ಹೇಳ್ದಂಗೆ ಆಗ್ತಾಯಿದೆ. ಯಾಕಂದರೆ ಅಮ್ಮನಿಗೆ ಹಿಂದಿ ಬರೋಲ್ಲ. ಅಲ್ಲಿ ನಾರ್ತಲ್ಲೆಲ್ಲ ಹೋಗಿ ಎಲ್ಲೋ ನೋಡ್ಕೊಂಡು ನಿಂತ್ಕೊಂಡು ಇನ್ನೆಲ್ಲೋ ಹೋಗಿ ಕಳೆದೋಗ್ಬಿಡ್ತೀಯಮ್ಮ, ಯಾರನ್ನಾರು ಜೊತೆನಲ್ಲಿ ಇಟ್ಕೊಂಡಿರು, ಆಂಟಿ ಕೈ ಹಿಡ್ಕೊಂಡೆ ಓಡಾಡು, ಫೋನ್ ಕೈನಲ್ಲಿ ಸೌಂಡ್ ಆನ್ ಮಾಡಿ ಇಟ್ಕೊಂಡಿರು, ಮರ್ತು ಬಿಡಬೇಡ, ಹುಷಾರು ಅಂತ 50 ಸತಿ ಫೋನ್ ಮಾಡಿದಾಗೆಲ್ಲ ಹೇಳಬೇಕಾಗಿದೆ ಇವಾಗಂತೂ. ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಮಜಾ ಅನಿಸುತ್ತೆ ಆ್ಯಕ್ಚುಲಿ. ನಮಗೆ ಅವಾಗ ಎಷ್ಟು ಕೇರ್ ಮಾಡ್ತಿದ್ರಪ್ಪ ಅನಿಸುತ್ತೆ. ಇವಾಗ ಅಮ್ಮ ಎಲ್ಲಿ ಕಳೆದೋಗ್ಬಿಡ್ತಾರಂತ ನಮಗೆ ಭಯ ಆಗತ್ತೆ ಅಲ್ವಾ. ಇದು ನೆಕ್ಸ್ಟ್ ಡೇ ಅಮ್ಮನಿಗೆ ಶುಗರ್ ಟೆಸ್ಟ್ ಮಾಡ್ತಾಯಿದ್ದೆ, ಅವ್ರು ಟ್ರಿಪ್ ಹೋಗ್ತಾ ಇರೋದ್ರಿಂದ. 123 ಐತೆ. ಎಷ್ಟು? 123 ನೋಡಿ ಕರೆಕ್ಟಾಗಿ ನೋಡಿದ್ದೀನಿ. ಅಲ್ಲ, ಟ್ರಿಪ್ಪಿಗೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ಯಲ್ಲ, ಡೈ ಮಾಡ್ಕೊಂಡು ಶುಗರ್ ಹಚ್ಚಿ. ಪರವಾಗಿಲ್ಲ, ಕಮ್ಮಿ ಐತೆ. ನೆನ್ನೆ ಮನೆ ಅದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದೆ ನಾನು. ತಿಂದಮೇಲೆ ಅಲ್ಲ, ಟ್ರಿಪ್ಪಿಗೆ ಹೋಗ್ಕೊಂಡು ಡ್ರೈ ಫ್ರೂಟ್ಸ್ ತಿಂದರೆ ಚೆನ್ನಾಗಿರ್ತಿದೆ. ಮಾಡಿಟ್ಟಿದ್ದೀನಿ. ನೀನು ತಿನ್ಬೇಡ, ಶುಗರ್ ಜಾಸ್ತಿ ಆಗತ್ತೆ ಅಂತ ಹೇಳಿರ್ಲಿಲ್ವ ನೀನು? ಹೇಳಿದ್ದೀನಿ ಹಂಗೆ ತಿಂದ್ರೆ ಕಮ್ಮಿ ಆಗೋದು ನೋಡು. ಅದು ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ. ಸಕ್ಕರೆ ಹಾಕಲ್ಲ. ಸಕ್ಕರೆ ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ. 4 ದಿವಸ ಕುಡ್ದೆ ಅಷ್ಟೇ. ಶಕ್ತಿವಂತ ಅಲ್ಲ ಏನು ಅಲ್ಲ, ಒಟ್ಟು ನಮ್ಮದು ಇದಾಗುತ್ತೆ ನನಗೆ. ಅದು ಇಲ್ಲದೆ ಇದ್ದ ಕುಡಿಲಿಲ್ಲ ನೋಡು, ಅವಾಗ ಹೆಂಗಾಗ್ಬಿಡುತ್ತೆ ಇತ್ತು. ಅಲ್ಲ, ಈಗ 15 ದಿವಸ ಟ್ರಿಪ್ ಹೋಯ್ತೀಯಲ್ಲ, ಅಲ್ಲಿ ಯಾರ್ದಾದ್ರು ಕೈ ಹಿಡ್ಕೊಂಡಿಲ್ಲ ಕಳೆದ್ಗಿಳ್ದೋಗ್ಬಿಟ್ರೆ ಏನು ಮಾಡ್ತೀನಿ ನೀನು? ಕೈಯ ಎಲ್ಲ ನೀನು ಅತ್ಲಾಗಿತ್ಲಾಗ ನೋಡ್ಕೊಂಡು ನಿಂತ್ಕೊಂಡು ತಿನ್ನಾಗಿದ್ದೀವಿ. ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಹೇಳಕ್ಕಾರು ಬರ್ಬೋದು. ಬಿಡು, ಅವ್ರನ್ನು ಬೆಸ್ಟ್. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮವ್ರ ಮನೆಯಿಂದ ಬಸ್ ಇತ್ತು, ಅಲ್ಲಿಂದ ಹೊರ ಹತ್ತುತ್ತಾಯಿದ್ರು. ಬಸ್ಸು 7 ಗಂಟೆಗೆ ಅಂತ ಹೇಳಿದರು, ಒಂದು ಸ್ವಲ್ಪ ಡಿಲೇ ಆಯಿತು. ಸೊ ಹಾಗಾಗಿ ಮನೆ ಹತ್ರನೇ ಬರ್ತಾರೆ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಹುಷಾರು ಏ ಅಮ್ಮ, ಹುಷಾರು, ಫೋನ್ ಮಾಡ್ತಿರ್ತೀನಿ, ಎತ್ತಾಯ್ತಾ? ಸರಿ ದೊಡ್ಡಮ್ಮ, ಆಯ್ತು. ಇದು ಒಂದು ಜಾಗದಲ್ಲಿ ಹೇಳಿದ್ರೆ ಕ್ಲೀನಾಗಿ ಜೋಡಿಸ್ಕೊಡ್ತೀನಿ. ಎಲ್ಲ ಪಿಕಪ್ ಆದ್ಮೇಲೆ ಪ್ಲೇವುಡ್ ಹಾಕಿ ಬೆಡ್ ಹಾಕಿ ಆಯ್ತಾ? ಫೋನ್ ಮಾಡಿ ಕರೆಕ್ಟಾಗಿ. ಫೋನ್ ಸೈಲೆಂಟಲ್ಲಿ ಇಟ್ಟಿರ್ಬೇಡ, ನೋಡ್ತಿರು. ಅಂಕಲ್ಗೆ ಹೇಳ್ಬಿಟ್ಟು ಸೌಂಡ್ ಕೊಡ್ತಾರು. ಬರಲಾ? ಅಲ್ಲಿ ಅಮ್ಮಮ್ಮಂಗೆ ಬಾಯ್ ಮಾಡಲಿ. ಅಲ್ಲಿ ಟ್ರಿಪ್ಪಲ್ಲೆಲ್ಲ ಅಮ್ಮ ಸಖತ್ ಎಂಜಾಯ್ ಮಾಡಿದ್ದಾರೆ, ತುಂಬ ಪ್ಲೇಸಸ್ನ ನೋಡಿದ್ದಾರೆ. ಆ್ಯಂಡ್ ಅಮ್ಮನೂ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇಲ್ದಂಗೆ ವಾಪಸ್ ಬಂದರು. ಊಟ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿರುತ್ತೆ. ಆ್ಯಂಡ್ ನೀವು ಒನ್ ಡೇ ಎಕ್ಸ್ಟ್ರಾನೇ ಮಾಡಿದ್ರು ಬಾಂಬೆ ಎಲ್ಲ ನೋಡಬೇಕು ಅಂತ ಹೇಳಿ. ಎಟ್ ಲಾಸ್ಟ್ ಅಮ್ಮ 15 ದಿವಸ ಆದಮೇಲೆ ಮನೆಗೆ ಬಂದರು. ಅವ್ರ ಫೇಸಲ್ಲೇ ಗೊತ್ತಾಗ್ತಿತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ರು ಅಮ್ಮ ಅಂತ ಹೇಳಿಬಿಟ್ಟು. ಹೆಂಗಿತ್ತವ ಟೂರೆಲ್ಲ? ಹೆಂಗಿತ್ತಮ್ಮ ಟ್ರಿಪ್ಪು? ಸೂಪರ್ ಇತ್ತು. ಎಲ್ಲೆಲ್ಲಿ ಹೋಗಿದ್ದೆ ಹೇಳು?
ಈ ಹೆಸರೇ ಗೊತ್ತಿಲ್ಲ ಹೋಗೋದು ಹೇಳೋದಕ್ಕೆ. ನೆನಪು ಬೇಕಲ್ಲ. ಹೊಸ ಬ್ಯಾಗೆಲ್ಲ ತಂದುಬಿಟ್ಟಿದ್ಯಾ? ಮತ್ತೆ ಸೀರೆನೂ ಹೊಸದ? ಸೀರೆ ಈ ಬಟ್ಟೆ ಸಾಕಾಗ್ಲಿಲ್ಲ ಆಮೇಲೆ? ನೆನ್ನೆ ಲಾಸ್ಟ್ ನೆನ್ನೆ ಇರ್ಲಿಲ್ಲ ಮಹಾಲಕ್ಷ್ಮಿ. ಹೌದಾ? ಅಲ್ಲೇ ಒಂದು ತಾಂಡ್ಯ. ಅದೇ ಬಾಂಬೆ ಅಂತ ಅಂತಿದೆ. ಚೆನ್ನಾಗಿದೆ ಬಿಡು, ಚೆನ್ನಾಗಿದೆ. ಸೂಟ್ ಕೇಸು ಒಂದು ಫುಲ್ ಬ್ಯಾಗ್ ಬಟ್ಟೆ ಎಲ್ಲ ಕೊಟ್ಟು ಕಳಿಸಿದ್ದೆ. ಎಷ್ಟು ದಿನಕ್ಕೆ ಬೇಕು ಅಷ್ಟು ದಿನ ಅಂದರೂ ಬಟ್ಟೆ ಸಾಕಾಗಿಲ್ಲ ಅಂತ ಹೇಳಿದ್ರು. ಅಲ್ಲೇ ಒಂದು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಲಾಸ್ಟ್ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿದ್ದೆ, ಅಲ್ಲಿ ಬಟ್ಟೆ ಸಾಕಾಗಲಿಲ್ಲ ಅಂತೆ. ಈ ಅಯೋಧ್ಯೆ, ಬಾಂಬೆ, ಡೆಲ್ಲಿ, ಡೆಲ್ಲಿಲಿ ಏನೇನು ನೋಡಿದೆ? ಆಗ್ರಾ, ಬೃಂದಾವನ್, ಆಮೇಲೆ ಇನ್ನೂ ಸಣ್ಣ ಪುಟ್ಟ ಎಲ್ಲ ಇದು ಏನು ಮಹಾರಾಜರು ಎಲ್ಲ ಆ ದೇಶದ ಮಹಾರಾಜರೆಲ್ಲ ಜೈಪುರ ರಾಜ. ಎಲ್ಲ ಅದು ಅಟ್ ಲಾಸ್ಟ್ ಅಮ್ಮ ಟ್ರಿಪ್ಪಲ್ಲಿ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಇದೇ ಖುಷಿ ಅಲ್ವಾ ಮಕ್ಳುಗಳಿಗೂ ಬೇಕಾಗಿರೋದು. ಆ್ಯಂಡ್ ಅವ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಅವ್ರು ತುಂಬ ವರ್ಷಗಳನ್ನು ಕನಸನ್ನ ಒಂದಾದರೂ ನೆನ್ಸು ಮಾಡಿದೆ ಅನ್ನೋ ಖುಷಿ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಪೇರೆಂಟ್ಸ್ ಆಸೆನೂ ಫುಲ್ಫಿಲ್ ಮಾಡಿ. ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.